ರಾಜ್ಯಕ್ಕೆ ಟಾಟಾ ದೊಡ್ಡ ಆಫರ್. ಕೋಲಾರಕ್ಕೆ ಬಂತು ಹೆಲಿಕಾಪ್ಟರ್ ತಯಾರಕಾ ಘಟಕ. ಚಿನ್ನದ ನಾಡಲ್ಲಿ ಲೋಹದ ಹಕ್ಕಿ ತಯಾರಿ. ಏರ್ ಬಸ್ ಜೊತೆ ಟಾಟಾ ಭಾರಿ ಡೀಲ್. ನಮಸ್ಕಾರ ಸ್ನೇಹಿತರೆ, mastmag.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದ ಹೆಮ್ಮೆಯ ಸಂಸ್ಥೆ ಟಾಟಾ ಕರ್ನಾಟಕಕ್ಕೆ ದೊಡ್ಡ ಗಿಫ್ಟ್ ಕೊಟ್ಟಿದೆ. ಕೋಲಾರದಲ್ಲಿ ದೇಶದಲ್ಲೇ ಮೊದಲ ಖಾಸಗಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಸ್ಥಾಪನೆಯಾಗುತ್ತೆ. ಚಿನ್ನದ ನಾಡಲ್ಲಿ ಲೋಹದ ಹಕ್ಕಿಯನ್ನು ತಯಾರಿಸೋಕೆ ಟಾಟಾ ಬರ್ತಾ ಇದೆ. ಈ ಸಂಬಂಧ ಈಗ ಆಲ್ರೆಡಿ ದೈತ್ಯ ವಿಮಾನಯಾನ ತಯಾರಿಕಾ ಕಂಪನಿ ಯುರೋಪ್ನ ಏರ್ ಬಸ್ ಜೊತೆ ಭಾರಿ ಡೀಲ್ ಮಾಡಿಕೊಂಡಿದೆ. ಕರ್ನಾಟಕ ಆಂಧ್ರದ ನಡುವೆ ಫೈಟ್ ನಡೆದು ಕಡೆಗೂ ಕೂಡ ಕರ್ನಾಟಕದಲ್ಲಿ ಈ ಪ್ಲಾಂಟ್ ತಲೆ ಎತ್ತೋಕೆ ಸಜ್ಜಾಗಿದೆ. ಹಾಗಾದರೆ ಇಷ್ಟು ದೊಡ್ಡ ಯೋಜನೆ ಕೋಲಾರಕ್ಕೆ ಬರ್ತಿರೋದು ಹೇಗೆ? ಏರ್ ಬಸ್ನಂತಹ ಕಂಪನಿ ಕೋಲಾರವನ್ನು ಆಯ್ಕೆ ಮಾಡಿಕೊಂಡಿರೋದು ಯಾಕೆ? ಈ ಯೋಜನೆಯಿಂದ ಕರ್ನಾಟಕಕ್ಕೆ ಏನೆಲ್ಲ ಲಾಭ ಆಗುತ್ತೆ? ಮೇಡ್ ಇನ್ ಇಂಡಿಯಾಗೆ ಅಥವಾ ಆತ್ಮನಿರ್ಭರ ಭಾರತಕ್ಕೆ, ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಇನಿಷಿಯೇಟಿವ್ಗೆ ಹೇಗೆಲ್ಲ ಬಲ ಸಿಗುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ತೇನೆ ನೋಡಿ. ಟಾಟಾ ಏರ್ ಬಸ್ ಜೋಡಿ ಕೋಲಾರಕ್ಕೆ ಹೆಲಿಕಾಪ್ಟರ್ ಮೋಡಿ. ಸ್ನೇಹಿತರೆ, ಚಿನ್ನದ ನಾಡು, ಬಂಗಾರದ ಭೂಮಿ ಅಂತ ಕರೆಸ್ಕೊಳ್ಳೋ ಕೋಲಾರಕ್ಕೆ ಟಾಟಾ ಇಂಥ ಒಂದು ಪ್ರಾಜೆಕ್ಟ್ ತಗೊಂಡ್ಬರ್ತಾ ಇದೆ. ಇಲ್ಲಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಟಾಟಾದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ವಿಭಾಗ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟ್ಯಾಸಲ್ ಅಥವಾ TASL ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ನಿರ್ಮಾಣ ಮಾಡೋಕ್ಕೆ ಬರ್ತಾ ಇದ್ದಾರೆ. ಏವಿಯೇಷನ್ ದೈತ್ಯ ಏರ್ ಬಸ್ ಜೊತೆ ಸೇರಿ ಅದರ H-125ನಂತಹ ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನು ಇಲ್ಲಿ ತಯಾರಿಸಲಾಗುತ್ತೆ. ಅಂದಹಾಗೆ ವಿಮಾನ ತಯಾರಿಕಾ ವಿಚಾರದಲ್ಲಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ಟಾಟಾ ಮತ್ತು ಏರ್ ಬಸ್ ನಡುವೆ ಒಪ್ಪಂದ ಆಗಿದೆ. 2015ರಲ್ಲಿ ಭಾರತ ಸರ್ಕಾರ ಏರ್ ಬಸ್ನಿಂದ 56 C-295 ಸರಕು ವಿಮಾನಗಳನ್ನು ಖರೀದಿ ಮಾಡೋಕೆ ಆರ್ಡರ್ ಕೊಟ್ಟಿತ್ತು. ಬರೋಬ್ಬರಿ 12,000 ಕೋಟಿ ಕಾಂಟ್ರಾಕ್ಟ್ ಇದು. ನಮ್ಮ ವಾಯುಪಡೆಗೆ ಈ 56 ವಿಮಾನಗಳು ಬೇಕಿದ್ವು. ಆದರೆ ಇದರಲ್ಲಿ 40 ವಿಮಾನಗಳನ್ನು ಭಾರತದಲ್ಲೇ ಅಸೆಂಬಲ್ ಮಾಡಿ ಅಂತ ಸರ್ಕಾರ ಕಂಡೀಷನ್ ಹಾಕಿತ್ತು. ಭಾರತದ ಪರವಾಗಿ ಟಾಟಾ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತು. ಇಂಡಿಯನ್ ಪಾರ್ಟ್ನರ್ ಆಗಿ ಟಾಟಾ ಆಯ್ಕೆಯಾಗಿತ್ತು. ಅದಕ್ಕೆ ತಕ್ಕಂತೆ 2021ರಲ್ಲಿ 22,000 ಕೋಟಿ ರೂಪಾಯಿ ಮೌಲ್ಯದ ಅಂತಿಮ ಕಾಂಟ್ರಾಕ್ಟ್ ಕೂಡ ಆಗಿದೆ. ಒಪ್ಪಂದದ ಪ್ರಕಾರ ಈಗ ಆಲ್ರೆಡಿ ಗುಜರಾತ್ನ ವಡೋದರದಲ್ಲಿ C-295 ವಿಮಾನಗಳು ತಯಾರಾಗ್ತಿವೆ. ಆ ಯಶಸ್ಸಿನ ಬೆನ್ನಲ್ಲೇ ಟಾಟಾ ಏರ್ ಬಸ್ನ ಹೆಲಿಕಾಪ್ಟರ್ ಕೂಡ ತಯಾರಿಸ್ತೀವಿ ಅಂತ ಉತ್ಸಾಹ ತೋರಿತ್ತು. ಕಳೆದ ವರ್ಷ ಇಂಗ್ಲೆಂಡ್ನ ಫಾರ್ನ್ಬರಾ ಏರ್ ಶೋನಲ್ಲಿ H-125 ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಂದಿತ್ತು. ಅದರಂತೆ ಈಗ ಕೋಲಾರದಲ್ಲಿ H-125ನ ಫೈನಲ್ ಅಸೆಂಬ್ಲಿ ಲೈನ್ ಅಂದರೆ ಅಂತಿಮವಾಗಿ ಹೆಲಿಕಾಪ್ಟರ್ ಜೋಡಣೆಯಾಗುವ ಫ್ಯಾಕ್ಟ್ರಿ ತಲೆ ಎತ್ತಾ ಇದೆ. 2026ಕ್ಕೆ ಈ ಘಟಕ ಕೆಲಸವನ್ನು ಕೂಡ ಶುರು ಮಾಡುತ್ತೆ. ಆರಂಭದಲ್ಲೇ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳು ತಯಾರಾಗಿ ಹೊರಗೆ ಬರ್ತವೆ. ಆದರೆ ನಿಧಾನಕ್ಕೆ ಈ ಸಂಖ್ಯೆಯನ್ನು ಏರಿಸ್ತಾ ಮುಂದಿನ 20 ವರ್ಷಗಳಲ್ಲಿ ಸುಮಾರು 500 ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ಇದಕ್ಕಾಗಿಯೇ ಟಾಟಾ ಕಂಪನಿ ಕೋಲಾರದಲ್ಲಿ ಈಗ ಆಲ್ರೆಡಿ 7.40 ಲಕ್ಷ ಚದರ ಅಡಿ ಜಾಗವನ್ನು ಖರೀದಿ ಕೂಡ ಮಾಡಿಟ್ಕೊಂಡಿದೆ. ಇಲ್ಲಿ ಹೆಲಿಕಾಪ್ಟರ್ಗಳ ಮ್ಯಾನುಫ್ಯಾಕ್ಚರಿಂಗ್, ಫೈನಲ್ ಅಸೆಂಬ್ಲಿ ಮತ್ತು MRO ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರಾಲ್ ಅಂದರೆ ಹೆಲಿಕಾಪ್ಟರ್ಗಳ ತಯಾರಿಕೆ ಮತ್ತು ಮೇಂಟೆನೆನ್ಸ್ಗೆ ಬೇಕಾದ ಎಲ್ಲ ಘಟಕಗಳು ನಿರ್ಮಾಣ ಆಗಲಿವೆ. ಆಂಧ್ರ ಕರ್ನಾಟಕ ಫೈಟ್ ಕೊನೆಗೂ ಕೋಲಾರದಲ್ಲೇ ನಿರ್ಮಾಣ. ಸ್ನೇಹಿತರೆ, ಈ ಪ್ಲಾಂಟ್ ನಿರ್ಮಾಣಕ್ಕಾಗಿ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳು ಟಾಟಾ ಮತ್ತು ಏರ್ ಬಸ್ ಕಂಪನಿಗಳಿಗೆ ಬನ್ನಿ ನಮ್ಮಲ್ಲೇ ಮಾಡಿ ಅಂತ ಆಹ್ವಾನ ಕೊಡ್ತಾ ಇದ್ರು. ಹೀಗಾಗಿ ಆರಂಭದಲ್ಲಿ UP, ಗುಜರಾತ್, ಆಂಧ್ರ, ಕರ್ನಾಟಕ 4 ರಾಜ್ಯಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು. ಇದಾದ ಬೆನ್ನಲ್ಲೇ ಆಂಧ್ರ CM ಚಂದ್ರಬಾಬು ನಾಯ್ಡು ಬನ್ನಿ ಈ ಪ್ಲಾಂಟ್ ಹಾಕೋಕೆ ಭೂಮಿ ಸೇರಿ ಎಲ್ಲ ಸೌಕರ್ಯವನ್ನು ನಾನು ನಿಮಗೆ ಆರಾಮಾಗಿ ಮಾಡಿಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ವಿಶೇಷವಾಗಿ ಟಾಟಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಬಟ್ ಕೊನೆಗೂ ಕೂಡ ಟಾಟಾ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡಿದೆ. ಯಾಕಂದರೆ ಕರ್ನಾಟಕ, ಅದರಲ್ಲೂ ಕೂಡ ಬೆಂಗಳೂರು ಮೊದಲೇ ಸ್ಟ್ರಾಂಗ್ ಏರೋಸ್ಪೇಸ್ ಎಕೋಸಿಸ್ಟಮನ್ನು ನಾವು ಹೊಂದಿದ್ದೀವಿ. HAL ಕೂಡ ಇಲ್ಲೇ ಇದೆ. ಜೊತೆಗೆ ಟಾಟಾ ಕಂಪನಿ ಈಗ ಆಲ್ರೆಡಿ ಕೋಲಾರದ ಬಳಿ ಉಪಗ್ರಹ ತಯಾರಿಕಾ ಘಟಕವನ್ನು ಹೊಂದಿದೆ. ಇದೆಲ್ಲ ಇರೋದ್ರಿಂದ ಟಾಟಾ ಕೋಲಾರವೇ ನಮಗೆ ಸೂಕ್ತ ಅಂತ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡಿದೆ. ಇಲ್ಲಿಂದ ಅಗತ್ಯ ಸರಕುಗಳನ್ನು ಸಾಗಿಸೋಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಹತ್ತಿರದಲ್ಲಿದೆ. ಏನೇ ಎಮರ್ಜೆನ್ಸಿ ಸರ್ವಿಸಸ್ನ ಅಗತ್ಯ ಇದ್ರೂ ಕೂಡ ಬೆಂಗಳೂರು ಸಿಟಿ ಕೂಡ ಹತ್ತಿರದಲ್ಲೇ ಇದೆ. ಕೇವಲ 60-70 ಕಿಲೋಮೀಟರ್ ದೂರ ಅಷ್ಟೇ. ಹಾಗೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕೂಡ ಸಮೀಪ ಇದೆ. ಈ ರೀತಿ ಟಾಟಾ ಪ್ಲಾನ್ ಮಾಡಿಕೊಂಡಿದೆ. ಜೊತೆಗೆ ಟಾಟಾ ಕಂಪನಿಗೆ ರಾಜ್ಯ ಸರ್ಕಾರ ಲ್ಯಾಂಡ್ ಸಬ್ಸಿಡಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸಪೋರ್ಟ್, ಎಲೆಕ್ಟ್ರಿಸಿಟಿ ಚಾರ್ಜ್ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದೆ. ಅದರೊಂದಿಗೆ 5 ವರ್ಷಗಳವರೆಗೆ ಪ್ರತಿ ವರ್ಷದ ಟರ್ನ್ಓವರ್ನಲ್ಲಿ 1% ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಡೋಕ್ಕೂ ಒಪ್ಕೊಂಡಿದ್ದೀವಿ. ಅಂದರೆ ಕಂಪನಿಯ ಟರ್ನ್ಓವರ್ ವರ್ಷಕ್ಕೆ 100 ಕೋಟಿ ಆದರೆ 5 ವರ್ಷಕ್ಕೆ 500 ಕೋಟಿ. ಅದರಲ್ಲಿ 1% ಅಂದರೆ 5 ಕೋಟಿ ಸರ್ಕಾರವೇ ಇನ್ಸೆಂಟಿವ್ ಕೊಡುತ್ತೆ.
ಇದೆಲ್ಲದರ ಪರಿಣಾಮ ಕೋಲಾರದಲ್ಲಿ ಏರ್ಬಸ್ ಘಟಕ ಬರ್ತಾ ಇದೆ. ಫ್ರಾನ್ಸ್, ಅಮೆರಿಕ, ಬ್ರೆಜಿಲ್ ನಂತರ ಭಾರತದಲ್ಲಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಓಪನ್ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 night 4 day ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮೇಕ್ ಇನ್ ಇಂಡಿಯಾಗೆ ಬೂಸ್ಟ್. ಮೊದಲೇ ಭಾರತ ಮೇಕ್ ಇನ್ ಇಂಡಿಯಾ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಡಿಫೆನ್ಸ್ ಸೆಕ್ಟರ್ ನಲ್ಲಿ ಸ್ವದೇಶಿ ಆಯುಧಗಳನ್ನು ತಯಾರಿಸುವ ರೀತಿ ಎಲ್ಲ ರಂಗಗಳಲ್ಲೂ ಕೂಡ ಸ್ಥಳೀಯವಾಗಿಯೇ ತಯಾರಿಸುವುದರ ಕಡೆಗೆ ಫೋಕಸ್ ಮಾಡ್ತಾ ಇದೆ. ಅದರಂತೆ ಈಗ ಕೋಲಾರದಲ್ಲಿ ಈ ಪ್ಲಾಂಟ್ ಬರ್ತಿರೋದು. ಈ ಪ್ಲಾಂಟ್ ಮುಂದಿನ 20 ವರ್ಷಗಳಲ್ಲಿ ಸುಮಾರು 500 ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಗುರಿಯನ್ನ ಇಟ್ಕೊಂಡಿರೋದು ಸ್ಥಳೀಯ ಉತ್ಪಾದನೆಗೆ ದೊಡ್ಡ ಬಲ ಕೊಡುತ್ತೆ. ಜೊತೆಗೆ ಈ ಹೆಲಿಕಾಪ್ಟರ್ಗಳ ನಿರ್ಮಾಣ ಭಾರತದಲ್ಲಿ ಆಗ್ತಿರೋದ್ರಿಂದ ಏರ್ ಬಸ್ ನಿಂದ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ನಮಗೆ ಒಂದಷ್ಟು ಕಲ್ತ್ಕೊಳ್ಳೋಕ್ಕೂ ಸಿಗುತ್ತೆ. ಜೊತೆಗೆ ವಿದೇಶಗಳಿಂದ ಹೆಲಿಕಾಪ್ಟರ್ಗಳನ್ನ ಆಮದು ಮಾಡಿಕೊಳ್ಳೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಜೊತೆಗೆ ಇಂತಹ ಇನಿಷಿಯೇಟಿವ್ಗಳಿಂದ ಸ್ಕಿಲ್ ಡೆವಲಪ್ಮೆಂಟ್, ಸಪ್ಲೈ ಚೈನ್ ಇನ್ವೆಸ್ಟ್ಮೆಂಟ್ ಇದೆಲ್ಲವನ್ನ ಕೂಡ ನಾವು ಅಟ್ರಾಕ್ಟ್ ಮಾಡಬಹುದು. ಹಾಗೆ ಜಾಗತಿಕ ಸ್ಪರ್ಧಾತ್ಮಕ ಲೋಕದಲ್ಲಿ ಭಾರತ ಈ ಹೆಲಿಕಾಪ್ಟರ್ ಭಾರತದಲ್ಲಿ ಆಗಿ ಬಂದಿರೋದು ಅಂತ ಹೇಳಿ ಒಂದು ಗುರುತನ್ನ ಮಾಡೋಕೆ ಇನ್ನಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ. ಗ್ಲೋಬಲ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಭಾರತಕ್ಕೆ ಮತ್ತಷ್ಟು ಶಕ್ತಿ ಸಿಗುತ್ತೆ. ಸಾವಿರಾರು ಉದ್ಯೋಗ ಸೃಷ್ಟಿ, ರಾಜ್ಯಕ್ಕೆ 2,000 ಕೋಟಿ ಆದಾಯ. ಈ ಫ್ಯಾಕ್ಟರಿ ಬರೋದ್ರಿಂದ ಕೋಲಾರದ ಎಕಾನಮಿನೇ ಚೇಂಜ್ ಆಗ್ಬೋದು. ಒಂದು ಕಾಲದಲ್ಲಿ ದೇಶಕ್ಕೆ ಚಿನ್ನ ಬಗೆದುಕೊಡ್ತಾ ಇದ್ದ ಜಿಲ್ಲೆ ಇವತ್ತು ಮೈನಿಂಗ್ ನಿಂತಿರೋದಕ್ಕೆ ಬರಡು ಭೂಮಿಯಾಗಿದೆ. ಆತ ಕೃಷಿ ಮಾಡೋಕ್ಕೂ ಆಗಲ್ಲ, ಇತ್ತ ಕೈಗಾರಿಕೆನೂ ಇಲ್ಲ ಅಂತ ಹೇಳಿ ಅಲ್ಲಿನ ಜನ ಬೆಂಗಳೂರು ಸುತ್ತಮುತ್ತ ಬಂದು ಕೆಲಸ ಮಾಡೋ ಪರಿಸ್ಥಿತಿ ಇದೆ. ಪ್ರತಿನಿತ್ಯ ಬೆಂಗಳೂರಿಗೆ ಬಂದು ಕೆಲಸ ಮಾಡಿ ವಾಪಸ್ ಹೋಗೋರು ಕೂಡ ಇದ್ದಾರೆ. ಇಂತಹ ಹೊತ್ತಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಬರ್ತಿರೋದು ಸ್ಥಳೀಯ ಹಾಗೂ ರಾಜ್ಯದ ಎಕಾನಮಿಗೆ ಭಾರಿ ಬೂಸ್ಟ್ ಕೊಡುತ್ತೆ. ಅಸೆಂಬ್ಲಿ ಘಟಕ, MRO, ಲಾಜಿಸ್ಟಿಕ್ಸ್, ಸೆಕ್ಯೂರಿಟಿ ಅಂತ ಕೋಲಾರದಲ್ಲಿ ಏನಿಲ್ಲ ಅಂದ್ರೂ 15,000 ಅಧಿಕ ಜಾಬ್ ಕ್ರಿಯೇಟ್ ಆಗ್ಬೋದು. ಬರೀ ಹೆಲಿಕಾಪ್ಟರ್ಗಳ ಮಾರಾಟದಿಂದ ರಾಜ್ಯಕ್ಕೆ ಸೃಷ್ಟಿಯಾಗೋ ಆದಾಯ ಇದೆಯಲ್ಲ, ವರ್ಷಕ್ಕೆ 200-300 ಕೋಟಿ ಅಂತ ಅಂದಾಜಿದೆ. ಇನ್ನು MRO ಸರ್ವಿಸ್, ಮೇಂಟೆನೆನ್ಸ್ ಎಲ್ಲ ಸೇರಿದ್ರೆ ಈ ಸಂಖ್ಯೆ 500 ಕೋಟಿ ಕ್ರಾಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಯಾವುದೇ ಕಂಪನಿ ಅಥವಾ ಫ್ಯಾಕ್ಟರಿ ಆದರೂ ಕೂಡ ಅಲ್ಲಿ ಆರ್ಥಿಕತೆಗೆ ಕೇವಲ ನೇರ ಬೆನಿಫಿಟ್ ಅಷ್ಟೇ ಇರೋದಿಲ್ಲ, ಮಲ್ಟಿಪ್ಲೈಯರ್ ಎಫೆಕ್ಟ್ ಇರುತ್ತೆ. ಸಾಮಾನ್ಯವಾಗಿ ಭಾರತದಲ್ಲಿ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ನಿಂದ ಪರೋಕ್ಷವಾಗಿ 2-4 ಪಟ್ಟು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿದೆ. ಅದೇ ಲೆಕ್ಕ ಹಿಡಿದ್ರೆ ಕೋಲಾರದ ಫ್ಯಾಕ್ಟರಿಯಿಂದ ರಾಜ್ಯಕ್ಕೆ ವರ್ಷಕ್ಕೆ 2,000 ಕೋಟಿಗೂ ಅಧಿಕ ಆರ್ಥಿಕ ಚಟುವಟಿಕೆ ಆಡ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಕಣಿವೆ ಪ್ರದೇಶಕ್ಕೂ ನುಗ್ಗುತ್ತೆ ಈ ಹೆಲಿಕಾಪ್ಟರ್. ಸ್ನೇಹಿತರೆ, ಈ H-125 ಹೆಲಿಕಾಪ್ಟರ್ಗಳು ನೋಡೋಕೆ ಸಣ್ಣ ಅನ್ಸಿದ್ರು ಕೂಡ ಇವುಗಳ ಕಾರ್ಯಕ್ಷಮತೆ ಸಾಕಷ್ಟು ಇಂಪಾರ್ಟೆಂಟ್. ಭಾರ ಕೂಡ ಕಡಿಮೆನೇ ಇದೆಯಲ್ಲ, ಕೇವಲ 1,910 kg ತೂಕ, ಗರಿಷ್ಠ 1,240 kg ತೂಕವನ್ನ ಹೊರೋ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಕಾರ್ಗೋ, ಪ್ಯಾಸೆಂಜರ್, ಡಿಫೆನ್ಸ್ ಹಾಗೆ ಇಂಧನ ತುಂಬಿಸೋಕೆ ಇದನ್ನ ಬಳಸಲಾಗುತ್ತೆ. ಅದರಲ್ಲೂ ಕೂಡ ಪರ್ವತ, ಕಡಿದಾದ ಬೆಟ್ಟಗುಡ್ಡ ಇಂಥ ಜಾಗದಲ್ಲಿ ಬೇರೆ ಏರ್ಕ್ರಾಫ್ಟ್ಗಳು ಹೋಗೋಕೆ ಆಗದೇ ಇರೋ ಜಾಗದಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ. ವಿಶೇಷವಾಗಿ ಹೈ ಆಲ್ಟಿಟ್ಯೂಡ್ ಆಪರೇಷನ್ಗಳಿಗಾಗಿ ಇದನ್ನ ಡಿಸೈನ್ ಮಾಡಲಾಗಿದೆ. 2005ರಲ್ಲಿ ಮೌಂಟ್ ಎವರೆಸ್ಟ್ ನ ಶಿಖರಕ್ಕೂ ಕೂಡ ಇದೇ ಹೆಲಿಕಾಪ್ಟರ್ ಹೋಗಿತ್ತು. ಹೀಗಾಗಿ ಪ್ರತಿಕೂಲ ಹವಾಮಾನ, ಹೆಚ್ಚಿನ ಚಳಿ, ತಾಪಮಾನ ಹೆಚ್ಚು ಕಮ್ಮಿ ಇದ್ರೂ ಕೂಡ ಇದು ಕೆಲಸ ಮಾಡುತ್ತೆ. ಹಾಗಂತ ಸ್ಲೋ ಹೋಗ್ಬೋದು ಅನ್ಕೋಬೇಡಿ. ಸಾಮಾನ್ಯ ಹೆಲಿಕಾಪ್ಟರ್ಗಳು ಗಂಟೆಗೆ 40-60 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಇದು ಗಂಟೆಗೆ 200-260 ಕಿಲೋಮೀಟರ್ ವೇಗದಲ್ಲಿ ಫಾಸ್ಟ್ ಆಗಿ ನುಗ್ಗುತ್ತೆ. ಒಟ್ಟು 6 ಜನ ಕುತ್ಕೋಬಹುದು. ಸೇನಾ ಕಾರ್ಯಾಚರಣೆ ವೇಳೆ ಗಾಯಗೊಂಡ ಸೈನಿಕರನ್ನ ಕರ್ಕೊಂಡ್ಬರೋಕೆ, ತುರ್ತು ವೈದ್ಯಕೀಯ ನೆರವನ್ನ ಕಳಿಸೋಕೆ ಯುಟಿಲಿಟಿ ಕಂಪನಿಗಳು, ಟೂರಿಸಂ ಆಪರೇಟರ್ಸ್ ಈ ಹೆಲಿಕಾಪ್ಟರ್ಗಳನ್ನೇ ಜಾಗತಿಕವಾಗಿ ಬಳಸೋಕೆ ಶುರು ಮಾಡಿದ್ದಾರೆ. ಇದು ಸಿಂಗಲ್ ಎಂಜಿನ್ ಹೊಂದಿದೆ. ಹೀಗಾಗಿ ಸಿಂಗಲ್ ಟರ್ಬೋಶಾಫ್ಟ್ ಎಂಜಿನ್ ನ ಇನ್ಸ್ಟಾಲೇಷನ್ ಹಾಗೂ ಮೇಂಟೆನೆನ್ಸ್ ಖರ್ಚು ಕೂಡ ಕಮ್ಮಿ ಇರುತ್ತೆ. ಅದೇ ಟ್ವಿನ್ ಎಂಜಿನ್ ಇದ್ರೆ ಖರ್ಚು ಜಾಸ್ತಿ, ಮೇಂಟೆನೆನ್ಸ್ ಕೂಡ ಜಾಸ್ತಿ. ಜೊತೆಗೆ ಇದು ಆಗ್ಲೇ ಹೇಳಿರೋ ಹಾಗೆ ಹಾಟ್ ಅಂಡ್ ಹೈ ಅಂದ್ರೆ ಎಲ್ಲ ವೆದರ್ ಕಂಡೀಷನ್ ನಲ್ಲೂ ಕೆಲಸ ಮಾಡುತ್ತೆ. ಹೀಗಾಗಿ ಜಗತ್ತಲ್ಲಿ ಬಳಸೋ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ಗಳಲ್ಲಿ ಸುಮಾರು 80% ನಷ್ಟು ಇದೇ H-125 ಹೆಲಿಕಾಪ್ಟರ್ಗಳನ್ನೇ ಜಗತ್ತಿನಾದ್ಯಂತ ಯೂಸ್ ಮಾಡ್ತಿರೋದು. ಅಷ್ಟು ಪಾಪ್ಯುಲರ್ ಇದು ಹೆಲಿಕಾಪ್ಟರ್ಗಳ ಇಂಡಸ್ಟ್ರಿಯಲ್ಲಿ. ಸದ್ಯ ಜಗತ್ತಲ್ಲಿ 4,300 ಹೆಲಿಕಾಪ್ಟರ್ಗಳು ಹಾರಾಡ್ತಿವೆ. ಇಂಥ ಹೆಲಿಕಾಪ್ಟರ್ಗಳು ಈಗ ಭಾರತದಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೋಲಾರದಲ್ಲಿ ತಯಾರಾಗ್ತಿರೋದು ಹೆಮ್ಮೆಯ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.